ಸ್ನೇಹಿತರೆ ನಮಸ್ಕಾರ. ದೇಶದ ಕೆಲವೊಂದು ರೈಲು ನಿಲ್ದಾಣಗಳು, ವಿಮಾನ ನಿಲ್ದಾಣಗಳನ್ನು ಕೇಂದ್ರ ಸರ್ಕಾರ ಖಾಸಗಿಯವರ ಸುಪರ್ದಿಗೆ ವಹಿಸ್ಬಿಟ್ಟಿದೆ. ಅವರುಗಳ ಮೇಂಟೆನೆನ್ಸ್ ಎಲ್ಲ ಅವ್ರದ್ದೇ. ಬರುವಂಥ ಲಾಭಾಂಶದಲ್ಲೇ ಆಗಲಿ, ಇಲ್ದರೆ ರೈಲ್ವೆಗೆ ಬರ್ತಾ ಇರ್ತಕ್ಕಂಥ, ವಿಮಾನಯಾನಕ್ಕೆ ಬರ್ತಾ ಇರ್ತಕ್ಕಂಥ ಆ ಇಲಾಖೆಗಳಿಗೆ ಕೊಡ್ತಾ ಇರ್ತಕ್ಕಂಥ ಅನುದಾನದಲ್ಲಿ ನಮಗಿಷ್ಟು ಕೊಟ್ಬಿಡಿ ಅನ್ನೋ ಲೆಕ್ಕಾಚಾರದಲ್ಲಿ ಅವುಗಳನ್ನು ಅವ್ರಿಗೆ ವಹಿಸಲಾಗಿದೆ. ಅವುಗಳಿಗೆ ಹೊಸ ಸೇರ್ಪಡೆ ರಾಜ್ಯಗಳ ಸಾರಿಗೆ ನಿಗಮಗಳು. ವಿದ್ಯುತ್ ಚಾಲಿತ ವಾಹನಗಳು ಅಂದರೆ ವಿದ್ಯುತ್ ಚಾಲಿತ ಬಸ್ಗಳು ಯಾವಾಗ ಸಾರಿಗೆ ನಿಗಮಗಳಿಗೆ ಸೇರಿದೋ ಅವರ ಸಂಪೂರ್ಣ ಮೇಂಟೆನೆನ್ಸು, ತೆರಿಗೆ ಆಗ್ಬೋದು, ರಿಪೇರಿ ಆಗ್ಬೋದು, ಅವಕ್ಕೆ ಕರೆಂಟ್ ಚಾರ್ಜ್ ಮಾಡಿಕೊಳ್ಳುವಂಥ ಕರೆಂಟ್ ಚಾರ್ಜ್ ಆಗಿರ್ಬೋದು, ಪ್ರತಿಯೊಂದು ಎಲ್ಲ ಅವ್ರದ್ದೇ. ಈ ಬಸ್ಗಳಿಗೆ ನಿರ್ವಾಹಕ ಹತ್ಕೊಳ್ತಾನೆ, ಇಷ್ಟು ಕಿಲೋಮೀಟ್ರ್ ಓಡಿಸಿದೆ ಅಂತ ಹೇಳ್ತಾರೆ, ಅಷ್ಟು ಕಿಲೋಮೀಟ್ರಿಗೆ ಆಯಾ ನಿಗಮಗಳು ಹಣವನ್ನು ಪಾವತಿ ಮಾಡ್ತವೆ. ಮುಂದೊಂದು ದಿನ ಇದೇ ರೀತಿ ಸಾರಿಗೆ ನಿಗಮಗಳಿಗೆ ಖಾಸಗಿ ವಾಹನಗಳು ಹೆಚ್ಚು ಆದಂತೆಲ್ಲ ಈಗೇನು ಸಾರಿಗೆ ನಿಗಮಗಳು ಅವ್ರಿಗೆ ದುಡ್ಡು ಕೊಡ್ತಾವ್ರೆ, ಅದೇ ರೀತಿ ಈಗ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ 40 ರೂಪಾಯಿ ವಿದ್ಯುತ್ ಚಾಲಿತ ವಾಹನಗಳಿಗೆ ಕಿಲೋಮೀಟ್ರ್ಗಳಿಗೆ ಕೊಡ್ತಾವ್ರೆ. ಮುಂದೊಂದು ದಿನ ಇಲ್ಲ ಕಂಡಕ್ಟ್ರು ನೀವೇ ಹಾಕೋಬಿಡಿ, ಸಂಪೂರ್ಣ ಘಟಕನೇ ನಿಮ್ಮ ಸುಪರ್ದಿಗೆ ವಹಿಸ್ಬಿಡ್ತೀವಿ, ಆ ಘಟಕಗಳಿಗೆ ಇಷ್ಟು ಬಾಡಿಗೆ ಕೊಟ್ಬಿಡಿ, ಕಿಲೋಮೀಟ್ರ್ಗಳಿಗೆ ಇಷ್ಟು ಕೊಟ್ಬಿಡಿ, ನೀವೇ ನಮಗೆ ಒಂದು 20 ರೂಪಾಯಿ ಕೊಟ್ಬಿಡಿ, ನೀವೇ ಓಡಿಸ್ಕೊಳ್ಳಿ ಎನ್ನುವಂಥ ಸಂದರ್ಭ ಬಂದರೂ ಬರ್ಬೋದು. ಜೊತೆಗೆ ಕರ್ನಾಟಕ ಕಾಂಟ್ರಾಕ್ಟ್ ಕ್ಯಾರೇಜ್ ಅಂತ ಏನಿದೆ ಅಂದರೆ ಖಾಸಗಿಯವ್ರಿಗೆ ಬೆಂಗಳೂರು ಮಹಾನಗರದಲ್ಲಿ, ಜೊತೆಗೆ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಮಾರ್ಗಗಳಲ್ಲಿ, ಈಗ ಬೆಂಗಳೂರಿಂದ ಮೈಸೂರು, ಬೆಂಗಳೂರಿಂದ ತುಮಕೂರು, ಬೆಂಗಳೂರಿಂದ ಹಾಸನ, ಬೆಂಗಳೂರಿಂದ ಶಿವಮೊಗ್ಗ, ಬೆಂಗಳೂರಿಂದ ಗುಲ್ಬರ್ಗ, ರಾಯಚೂರು, ಚಿತ್ರದುರ್ಗ, ಬಳ್ಳಾರಿ ಈ ಕಡೆಗಳಿಗೆ ಪರ್ಮಿಟ್ ಕೊಡಬೇಕಾದ್ರೆ ಅವ್ರಿಗೆ ಹೈವೇಲಿ ಕೊಟ್ಟಿರಲ್ಲ. ಈಗ ಬೆಂಗಳೂರಿಂದ ಕೊಳ್ಳೇಗಾಲಕ್ಕೆ ಹೋಗುವಂಥ ಬಸ್ಗಳಿಗೆ, ಬೆಂಗಳೂರಿಂದ ಮೈಸೂರಿಗೆ ಹೋಗುವಂಥ ಬಸ್ಗಳಿಗೆ, ಬೆಂಗಳೂರಿಂದ ಮಾಗಡಿ ರೋಡು, ಮಂಚನಬೆಲೆ, ಅಲ್ಲಿಂದ ರಾಮನಗರಕ್ಕೆ ಬಂದು ಹೋಗ್ಬೇಕು, ಕಾರ್ಯಾಚರಣೆ ಮಾಡಬೇಕು. ಅವಕ್ಕೆ ಬಿಡದಿ ಕಡೆ ಕೊಡಲಿಲ್ಲ. ನಮಗೂ ಅಲ್ಲಿ ಕೊಡಿ ಎನ್ನುವಂಥದ್ದನ್ನು ಸುಪ್ರೀಂ ಕೋರ್ಟಲ್ಲಿ SRS ಓನರು ಕೇಸ್ ಹಾಕಿ 10 ವರ್ಷಗಳ ಕಾಲ ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡಿ ಕೇಸನ್ನು ಗೆದ್ಕೊಬಂದಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಖಾಸಗಿಯವರು ಎಲ್ಲ BMTC ಸೇರಿದಂತೆ ಇನ್ನುಳಿದ 3 ಸಾರಿಗೆ ನಿಗಮಗಳ ಮಾರ್ಗಗಳಲ್ಲಿ ಅವ್ರಿಗೂ ಕಾರ್ಯಾಚರಣೆ ಕೊಡಿಸ್ಬೇಕಾಗ್ತದೆ. ಮತ್ತು ಅವರು ಕೋರ್ಟ್ಗೆ ಹೋದ್ರು ಅಂದಾಗ ನಿಮ್ಮ ಬಸ್ಗಳನ್ನು ಕಡಿಮೆ ಮಾಡಿಕೊಡ್ರಪ್ಪ, ಅವ್ರಿಗೂ ಓಡಾಡೋದಕ್ಕೆ ಅನುಕೂಲ ಮಾಡಿಕೊಡಿ. ಸರ್ಕಾರಕ್ಕೆ ಅದರಿಂದ ಏನಾಗ್ತದೆ, 3 ತಿಂಗಳಿಗೆ 70-80 ಸಾವಿರ ರೂಪಾಯಿ ತೆರಿಗೆ ಬರ್ತದೆ. ಇವ್ರ ಬಸ್ಗಳು ಬಿಟ್ಕೊಳ್ಳೋದ್ರಿಂದ ಡ್ರೈವರು, ಕಂಡಕ್ಟ್ರು, ಮೆಕ್ಯಾನಿಕ್ಕು, ಆಫೀಸ್ ಸಿಬ್ಬಂದಿ ಇವರೆಲ್ಲ ಕಡಿಮೆ ಆಗ್ತಾ ಬರ್ತಾರೆ. ಈಗ ಒಂದು 30,000 4 ನಿಗಮಗಳಿಂದ 30,000 ಕಚೇರಿ ಸಹಾಯಕರು, ಕೇಂದ್ರ ಕಚೇರಿಯಲ್ಲಿರುವಂಥ ಅಧಿಕಾರಿ ವರ್ಗದವರೆಲ್ಲ ಕಾಲಕ್ರಮೇಣ ಕಡಿಮೆ ಆಗ್ತಾ ಬರ್ತಾರೆ. ಈಗ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ 90 ಚಿಲ್ಲರೆ 1 ಮತ್ತು 2ನೇ ದರ್ಜೆ ಅಧಿಕಾರಿಗಳಿದ್ದಾರೆ. ಬೆಂಗಳೂರಿನಲ್ಲಿರುವಂಥ ಎಲ್ಲ ಘಟಕಗಳು ಇನ್ನೊಂದು 4 ವರ್ಷ 2030ರೊಳಗೆ ಸಂಪೂರ್ಣ ವಿದ್ಯುತ್ ಚಾಲಿತ ವಾಹನಗಳಾಗಿ ಕಾರ್ಯಾಚರಣೆ ಮಾಡಿದಾಗ ಚಾಲಕರಿರಲ್ಲ, ತಾಂತ್ರಿಕ ಸಿಬ್ಬಂದಿಗಳಿರಲ್ಲ. ಹಾಗಾದಾಗ 90ಕ್ಕೂ ಹೆಚ್ಚು ಅಧಿಕಾರಿ ವರ್ಗದವ್ರು ಇರೋರು, ಒಂದು 10ರಿಂದ 15 ಜನ ಅಧಿಕಾರಿಗಳಾಗ್ಬೋದು. ಅಕ್ಕಪಕ್ಕದಲ್ಲಿರುವಂಥ 2 ಡಿಪೋಗಳಿಗೆ ಒಬ್ಬ ಡಿಪೋ ಮ್ಯಾನೇಜರ್ ಆಗ್ಬೋದು. ಸಾಮಾನ್ಯ ಪಾಳಿ ಕಾರ್ಯಾಚರಣೆ ಆಗುವಾಗ 1,000, ರಾತ್ರಿ ವಸತಿ ಪಾಳಿ ಅಂದರೆ ನೈಟ್ ಔಟ್ ಆಗುವಾಗ 1,000 ಡಿಪೋ ಮ್ಯಾನೇಜ್ರೆ ಸಾಕು, 2,000 ಮೇಂಟೈನ್ ಮಾಡಿಸ್ಕೊಂತು ಅಂತ. ಈಗ 52 ಡಿಪೋಗಳಿಗೆ 52 ಡಿಪೋ ಮ್ಯಾನೇಜರ್ ಇರೋರು 26 ಆಗ್ಬೋದು ಅವರು. ಅಂದರೆ ಮುಂದಿನ ದಿನಮಾನಗಳಲ್ಲಿ
ಸಂಪೂರ್ಣ ಖಾಸಗೀಕರಣ. ವಿದ್ಯುತ್ ಚಾಲಿತ ವಾಹನಗಳೇನು ಬರ್ತಾವೆ ಅದು ಖಾಸಗೀಕರಣದ ಮುನ್ನುಡಿ. ಹೇಳದ್ನಲ್ಲ, ಸರ್ಕಾರ ಟಿಕೆಟ್ ದರವನ್ನು ನಿಗದಿಪಡಿಸ್ತದೆ. ನೀವು ಈ ರೇಟ್ ಕೊಡಿಸಿ, ಇಷ್ಟು ದುಡ್ಡು ನಮ್ಮ ಕಿಲೋಮೀಟ್ರ್ ಕೊಡಿ. ಆಗ ಅವರು ಯಾವ್ಯಾವ ಕಿಲೋಮೀಟ್ರಲ್ಲಿ ಕಲೆಕ್ಷನ್ ಬರ್ತದೆ ಆ ರೂಟ್ಗೆ ತಕ್ಕನಾಗಿ ಇವ್ರಿಗೆ ಕಿಲೋಮೀಟ್ರ್ಗಳಿಗೆ ಸರ್ಕಾರಕ್ಕೆ ದುಡ್ಡು ಕಟ್ಕೊಡ್ತದೆ. ಆಗ ಸಿಬ್ಬಂದಿಗಳಿಗೆ ವಾರದ ರಜೆ ಕೊಡುವಂಗಿಲ್ಲ. EL, CL, CML, EL ಎನ್ಕ್ಯಾಸ್ಮೆಂಟು ಹಬ್ಗಳಲ್ಲಿ ರಜಾ ಕೊಡುವಂಗಿಲ್ಲ. ಈಗ ಆಲ್ರೆಡಿ ಖಾಸಗಿ ವಿದ್ಯುತ್ ಚಾಲಿತ ಚಾಲಕರಿಗೆ ವಾರದ ರಜೆ ಒಂದಿನ ಬಿಟ್ಟರೆ ಇನ್ಯಾವುದೇ ರಜೆಗಳು ಕೊಡ್ತಾ ಇಲ್ಲ ಅವ್ರಿಗೆ. ಸರ್ಕಾರಿ ರಜೆಗಳಲ್ಲಿ ಅವ್ರು ಕರ್ತವ್ಯ ನಿರ್ವಹಿಸಿದ್ರೆ, ಹಬ್ಬ ಹರಿದಿನಗಳಲ್ಲಿ ಕರ್ತವ್ಯ ನಿರ್ವಹಿಸಿದ್ರೆ ಅವ್ರು ಎಷ್ಟು ಸಂಬಳ ಕೊಡ್ತಾವ್ರೆ ಅದರ 2 ಪಟ್ಟು ಕೊಡ್ತಾರೆ. ಅದು ಬಿಟ್ರೆ ಇನ್ಯಾವುದೇ ಸವಲತ್ತಿಲ್ಲ. ಒಂದಿನ ಬರಲಿಲ್ಲ ಸಂಬಳ ಕಟ್ ಮಾಡು. ಈ ಲೆಕ್ಕಾಚಾರಕ್ಕೆ ಖಾಸಗೀಕರಣ ಅಂದರೆ ಪ್ರಶ್ನಿಸುವ ಹಕ್ಕನ್ನು ಕಳ್ಕೊತಾರೆ. ಅಲ್ಲಿ ಯಾವುದೋ ಖಾಸಗಿ ಆಸ್ಪತ್ರೆಯಲ್ಲಿ ಹೋಗಿ, ಖಾಸಗಿ ಶಾಲೆಯಲ್ಲಿ ಹೋಗಿ ಅಲ್ಲಿ ಪ್ರಶ್ನೆ ಮಾಡೋಗಿಲ್ಲ ನಾವು. ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ಕೊಟ್ಬಿಟ್ಟು ಬರಬೇಕು. ಇದೇ ರೀತಿ, ಯಾಕೆಂದರೆ ಇವತ್ತು 40-50 ಸಾವಿರ ಸಂಬಳ ಕೊಡೋಕ್ಕೆ ಚಾಲಕರ ನಿರ್ವಾಹಕರಿಗೆ ಸಾರಿಗೆ ನಿಗಮಗಳು ನೋಡ್ತಾ ಇದ್ದೀರಿ, 3 ವರ್ಷಕ್ಕೆ 4 ವರ್ಷಕ್ಕೊಂದ್ಸಲಿ ಮುಸ್ಕರ, ಮತ್ತೊಂದು ಮಗದೊಂದು ಈ ಆಟಗಳನ್ನು ಆಡ್ತಾ ಇರುವಾಗ ಲಕ್ಷಾಂತರ ರೂಪಾಯಿ ಸಂಬಳ ಆ ಚಾಲಕರಿಗೆ, ನಿರ್ವಾಹಕರಿಗೆ, ತಾಂತ್ರಿಕ ಸಿಬ್ಬಂದಿಗಳಿಗೆ ಕೊಡ್ತಾರಾ? ಈಗ 30-40-50 ಸಾವಿರ ಸಂಬಳ ಕೊಡ್ತಾ ಇರೋದೇ ಹಿಂಗಾದರೆ ಇನ್ನು ಅವ್ರಿಗೆ 80 ಸಾವಿರ 90 ಸಾವಿರ ಲಕ್ಷ ಹೋಗುವಂಥ ಕಾಲಕ್ಕೆ ಕಡ್ಡಾಯ ನಿವೃತ್ತಿ ಮಾಡಿ ಅದೇ ನೌಕರರು, ತಾಂತ್ರಿಕ ಸಿಬ್ಬಂದಿ ಆಗಿರ್ಬೋದು, ಚಾಲಕರಾಗ್ಬೋದು, ಅದೇ ಖಾಸಗಿ ವಾಹನಗಳಿಗೆ ಗುತ್ತಿಗೆ ಚಾಲಕರು, ನಿರ್ವಾಹಕರು, ತಾಂತ್ರಿಕ ಸಿಬ್ಬಂದಿಗಳಾಗಿ ಬರುವಂಥ ದಿನ ದೂರ ಇಲ್ಲ. ಈಗಾಗಲೇ ಸುಮಾರು ನೆರೆಯ ಕೇರಳದಲ್ಲೇ ಇದೆ. ಗುತ್ತಿಗೆ ನಿರ್ವಾಹಕರವ್ರೆ, ಒಂದಿನಕ್ಕೆ 1100 ರೂಪಾಯಿ, ಅವ್ರಿಗೆ 1000 ರೂಪಾಯಿ ಸಂಬಳ, 100 ರೂಪಾಯಿ ಬಾಟ. ನೈಟ್ ಆಟ್ ಮಾಡಿದ್ರೆ 2200. ಅಲ್ಲಿ ಡ್ಯೂಟಿ ಮಾಡ್ತಾನೆ, ಅಲ್ಲೇ 2200 ಕೊಡ್ತಾರೆ. ನೈಟ್ ಆಟ್ ಹೇಳಿದ್ರೆ ಮನೆಗೋಯ್ತಾ ಇರ್ತಾನೆ. ಅವನು 2200 ಬೇಕು ತಿರ್ಗಾ ಡ್ಯೂಟಿಗೆ, ನಾಳೆ ಬರ್ಬೋದು, ಬರ್ದೇರು ಅಲ್ಲಿರ್ಬೋದು. ಯಾರಿರ್ತಾರೆ ಅವ್ರ ಕೈಲಿ ಕಾರ್ಯಾಚರಣೆಗಳನ್ನು ಮಾಡ್ಕೋತಾರೆ, ಮಾರ್ಗಗಳನ್ನು. ಅದೇ ರೀತಿ ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ಘಟಕಗಳನ್ನೇ ಅವ್ರ ಸುಪತ್ತಿಗೆ ಕೊಟ್ಬಿಟ್ಟವ್ರೆ. ಈ ಘಟಕಗಳಿಗೆ ಎಷ್ಟು ಬಾಡಿಗೆ ಕೊಡಿ, ಕಿಲೋಮೀಟ್ರಿಗೆ ನಮಗೆ ಇಷ್ಟು ಕೊಡಿ. ಯಾಕೆಂದ್ರೆ ಅವ್ರಿಗೆ ತೆರಿಗೆ ಹಾಕಲ್ಲ. ಸರ್ಕಾರದ ಮೂಲಕ ಯಾವ ಕಾರ್ಯಾಚರಣೆಗೊಳ್ತವೆ ವಿದ್ಯುತ್ ಚಾಲಿತ ವಾಹನಗಳು, ಅವಕ್ಕೆ ತೆರಿಗೆ ಇರಲ್ಲ. ಅದೇ ಖಾಸಗಿ ವಾಹನಗಳಿಗೆ ನಗರಗಳ ಮಧ್ಯೆ ಓಡಾಡುವಂಥವಕ್ಕೆ ಇಷ್ಟು ತೆರಿಗೆ, ಹಳ್ಳಿಗಳಲ್ಲಿ ಓಡಾಡುವಕ್ಕೆ ಇಷ್ಟು ತೆರಿಗೆ ಅಂತ ಸರ್ಕಾರ ನಿಗದಿಪಡಿಸುತ್ತದೆ. ಆ ತೆರಿಗೆಯನ್ನು ಖಾಸಗಿ ಬಸ್ ಮಾಲೀಕರಿಂದ ವಸೂಲಿ ಮಾಡ್ತಾರೆ. ಆದರೆ ಈ ಬಸ್ಗಳು ಸರ್ಕಾರದ ಮುಖಾಂತರ ಸರ್ಕಾರದ ಟಿಕೆಟ್ ದರದಲ್ಲಿ ಕಾರ್ಯಾಚರಣೆ ಮಾಡ್ತಾವಲ್ಲ, ಆ ಬಸ್ಗಳಿಗೆ ತೆರಿಗೆ ಹಾಕೋದಿಲ್ಲ. ಆ ತೆರಿಗೆ ಬದಲಾಗಿ ಅವರು ಕಿಲೋಮೀಟ್ರಿಗೆ ನಮಗೆ ಇಷ್ಟು ರೂಪಾಯಿ ಕೊಡ್ರಪ್ಪ, ನಾವೇನು ನಿಗದಿಪಡಿಸ್ತೀವಿ ಟಿಕೆಟ್ ದರವನ್ನು, ಆ ಟಿಕೆಟ್ ದರಕ್ಕೆ ನೀವು ಕಾರ್ಯಾಚರಣೆ ಮಾಡಿ, ನಾವೇನು ನಿಗದಿಪಡಿಸ್ತೀವಿ ವಾರದ ಪಾಸು, ದಿನದ ಪಾಸು, ಮಾಸಿಕ ಪಾಸನ್ನು ನೀವು ಅಷ್ಟಕ್ಕೆ ಕೊಡಬೇಕು ಅವ್ರಿಗೆ ಅಂಥೇಳಿ ಅವ್ರ ಜೊತೆಲಿ ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಹಿಂದೆ JN ನರ್ಮ್, ಜವಾಹರಲಾಲ್ ನೆಹರು ನಗರೋತ್ಥಾನ ಕಾರ್ಯಕ್ರಮ ಅಂತಿತ್ತು. ಈಗ BMTCಲಿರುವಂಥ 10 TTMCಗಳು ಆ JN ನರ್ಮ್ ಯೋಜನೆಯ ಮುಖಾಂತರ ಅದು ಅವೆಲ್ಲ 10 ಒಂದಷ್ಟು ಬಸ್ನೂ ಕೊಟ್ಟರು. ಆಗ JM ನರ್ಮ್ ಬಸ್ ಅಂತಿರೋ. ಈಗ ಅದನ್ನೇನು ಮಾಡಿದೆ, PME ಡ್ರೈವ್, ಪ್ರಧಾನಮಂತ್ರಿ ಎಲೆಕ್ಟ್ರಿಕಲ್ ಡ್ರೈವ್ ಅಂತ ಪ್ರಧಾನಮಂತ್ರಿಗಳ ಹೊಸ ಹೆಸರು ಚೇಂಜ್ ಮಾಡಿ ಆ ಬಸ್ಸುಗಳನ್ನು ಬಿಡುಗಡೆ ಮಾಡ್ತಾವ್ರೆ. ಅದೇ ರೀತಿ BMTCಗೆ 4500 ಬಸ್ಗಳಿಗೆ ಆಲ್ರೆ 2000 ಬಸ್ ಕಾರ್ಯಾಚರಣೆಗೊಳ್ತವೆ. ಇನ್ನೊಂದು 2-3 ವರ್ಷದಲ್ಲಿ ಇನ್ನೊಂದು 2500-3000 ಬಸ್ಸು ಕಾರ್ಯಾಚರಣೆಗೊಳ್ತವೆ. ಅದೇ ರೀತಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳಿಗೂ 5200 ಚಿಲ್ಲರೆ ಬಸ್ಗಳನ್ನು ಕಾರ್ಯಾಚರಣೆಗೊಳಿಸೋದಕ್ಕೆ ಸರ್ಕಾರ ಅನುಮತಿ ನೀಡಿದೆ. ಆ ಮೂಲಕ ರಾಜ್ಯ ಸರ್ಕಾರವೂ ಸಹ ಅದಕ್ಕೆ ಒಪ್ಪಿಗೆಯನ್ನು ಕೊಡಬೇಕಾಗ್ತದೆ. ಯಾಕೆಂದರೆ ಸಾರಿಗೆ ನಿಗಮಗಳು, ಸಾರಿಗೆ ಸಂಸ್ಥೆ ಏನಿದೆ, ಸಾರಿಗೆ ಇಲಾಖೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸುಪರ್ದಿಗೆ ಬರತಕ್ಕಂಥ ಇಲಾಖೆ. ಹಾಗಾಗಿ ಕೇಂದ್ರ ಸರ್ಕಾರ ಏನು ಪಾಲಿಸಿ ಮಾಡ್ತದೋ ಆ ಪಾಲಿಸಿಯನ್ನು ರಾಜ್ಯ ಸರ್ಕಾರಗಳು
ಅನಿವಾರ್ಯವಾಗಿ ಒಪ್ಕೊಳ್ಬೇಕಾಗ್ತದೆ ಅಂತ ಹೇಳ್ತಾ ನನ್ನ ಈ ವಿಡಿಯೋಗೆ ಪೂರ್ಣ ವಿರಾಮ ಆಗ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಶುಭ ದಿನ.